ಗಾಡಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ವಿ. ಬರುವಾಗ ನಂಬರ್ ಪ್ಲೇಟ್ ಕಟ್ಟಾಗಿಬಿಟ್ಟಿದ್ದು ಗೈಸ್. ಈ ಬೋಲ್ಟೇ ಇರಲಿಲ್ಲ, ಹೊಸ ಬೋಲ್ಟ್ ಹಾಕ್ಸಿದ್ದೀನಿ ಇವಾಗ ಜಸ್ಟ್. ಸೊ ಇವಾಗ ಹೊನ್ನಾವರಕ್ಕೆ ಹೋಗಬೇಕು. ಬನ್ನಿ, ನಮ್ಮಮ್ಮ ಏನೋ ಪ್ರಿಪೇರ್ ಮಾಡ್ತಾಯಿದ್ದಾರೆ ನಾನ್ ವೆಜ್ ಫಿಶ್ಶಿಂದು. ಲೆಟ್ಸ್ ಕಬಾಬ್ ಚಿಲ್ಲಿ, ಗೆದರ್ ಚಿಲ್ಲಿ ನೋಡಿ ಗೈಸ್. ಇದು ಗೆದರ್ ಮೀನು. ಕ್ರ್ಯಾಬ್ ನೋಡಿ, ಕ್ರ್ಯಾಬ್. ಚಿಲ್ಲಿ ಜೊತೆಗೆ ದೋಸೆ ಮಾಡ್ಕೊಂಡು ತಿಂದರೆ ನಮ್ಮ ದೋಸೆ ಹಾಕಿದೆ. ಇದ್ರಲ್ಲಿ ಮುಚ್ಚಬೇಕು. ಇದೇನು? ಇದು ಚಿಲ್ಲಿ ಪೌಡ್ರು, ಕಬಾಬ್ ಪೌಡ್ರು. ಇದು ಏನು ಮಾಡ್ತಾರೆ ಇದರಲ್ಲಿ? ಅದರಲ್ಲಿ ಫ್ರೈ ಮಾಡ್ತಾರೆ, ಸಾರು ಮಾಡ್ತಾರೆ, ಪಿಸ್ತಾ ಮಾಡ್ತಾರೆ. ಮತ್ತೊಂದು ಉಂಟು, ಆಕ್ಟೋಪಸ್ ಇದು. ಇದರಲ್ಲಿ ನಾನು ಇವತ್ತು ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲದು ಇವತ್ತೇ ಮಾಡೋದಾ? ಇದು ಮಸಾಲೆ ಹಾಕೊಂಡಿಡ್ತೆ, ನಾಳೆಗೆ ಮಾಡಿದ್ರೆ ಆಯ್ತು. ಅದು ಹೊಗೆ ಬರ್ತದೆ ನೋಡಲ್ಲಿ. ಹೊಗೆ ಬಂದರೆ ಏನೂ ಆಗೋದಿಲ್ಲ. ನೀರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಹಸಿಮೆಣಸು, ದೊಣ್ಣೆ ಮೆಣಸಿನ್ಕಾಯಿ, ಟೊಮೆಟೊ ಹಾಕಿ ಒಳ್ಳೆ ಮಾಡ್ಕೊಂಡು ಅದರಲ್ಲಿ ಮೀನು ಹಾಕಿದ್ವಿ. ಗ್ಯಾದರ್ ಮೀನು ಇದು, ನಾರ್ಮಲ್ ಮೀನಲ್ಲ, ಗ್ಯಾದರ್ ಮೀನು. ಹಾಕಿ ಎಷ್ಟು ಕೆ ಜಿ ಇದೆ ಇದು ಮೀನು? ಇದು 2 kg ಇದೆ ಬೇಕು. 1 kg, 1.5 kg ಮೀನಿದೆ ಗಾಯ್ಸ್. ಒಂದೇ ಮೀನಿಂದ ಅದು ಹಾಗೆ ಇಲ್ಲ, 2 ಮೀನು, 2 ಮೀನು ಮಾಡಿ ಹಾಕಿದ್ದಾರೆ. ಇನ್ನೊಂದು ದೊಡ್ಡ ಮೀನು ಒಳಗಡೆ ಇದೆ ಬಾಕ್ಸಲ್ಲಿ. ಮಾಡಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈ ದೋಸೆ ಹಾಳಾಗತ್ತೆ ನೋಡಿ ಅಲ್ಲಿ. ಇಲ್ಲ, ದೋಸೆ ಪಲ್ಟಿ ಮಾಡಬೇಕು. ದೋಸೆ ಪಲ್ಟಿ ಮಾಡಿದ್ದೇನೆ. ಇದರಲ್ಲಿ ಅರಿಶಿನ ಪುಡಿ ಸ್ವಲ್ಪ, 1 ಚಮಚ. ಅದು ಮತ್ತೆ ಕಬಾಬ್ ಪಿಟ್ಟ ಏನು ಮಾಡ್ತಿದೆ? ಅದು ಯಾವುದಕ್ಕದು? ಅದು ಇದಕ್ಕೆ ದೋಸೆ ತಯಾರಿದೆ ಗಾಯ್ಸ್. ಒಂದು ದೋಸೆ ಆಗಿದೆ. ಒಂದು ದೋಸೆ ಆಗಿದೆ. ಆಮೇಲೆ ದೋಸೆ ಹಾಕ್ತೆ ಮತ್ತೊಂದು. ಮೀನು ಬುರುಡೆ ಕಾಣಿಸ್ತಾ ಇದೆ. ಹೆಡ್ ಪೀಸ್ ಫಿಶ್ ಬ್ರೇನ್ ಆಯ್ತು. ಫಿಶ್ ಬ್ರೇನ್ ಆಯ್ತಲ್ಲ, ಮುಗಿತಾ? ಎಷ್ಟು ಜನ ಇದು? ಇಲ್ಲ, ಅದಕ್ಕೆ ಮಸಾಲ ಹಾಕಬೇಕು. ನೋಡಿ ಫಿಶ್ ಬ್ರೇನ್ ನೋಡಿ. ಚಿಕನ್ ಚಿಕನ್ ಮಸಾಲ.
ಚಿಕನ್ ಮಸಾಲ ಇದರಲ್ಲಿ ಸೇರಿಸೋದು. ಅಷ್ಟು ಜಾಸ್ತಿನಾ? ಹೌದು, ಫುಲ್ ಪ್ಯಾಕೆಟಾ? ಫುಲ್ ಪ್ಯಾಕೆಟ್. ಫುಲ್ ಪ್ಯಾಕೆಟ್ ಚಿಕನ್ ಮಸಾಲ ಹೋಯ್ತು ಗೈಸ್ ಅದರಲ್ಲಿ. ಅದಂದ್ರೆ ಜಾಸ್ತಿ ಉಂಟಲ್ಲ ಮೀನು ಮಾಂಸ. 1.5 kg ಇದೆ, ಅದಕ್ಕೆ ಅದು ಫುಲ್ ಪ್ಯಾಕೆಟ್ ಹಾಕಿದೆ. ಈಗ ಮಿಕ್ಸಿಂಗ್ ಮಾಡು. ಮಿಕ್ಸ್ ಇಷ್ಟೇ ಗೈಸ್, ಇಷ್ಟೇ ಮಾಡ್ಬೋದು. ಇಷ್ಟು ಮಾಡಿ ಮಿಕ್ಸ್ ಮಾಡಿ ಇಟ್ಟರಾಯ್ತು. ಮಾಡಿ ಸ್ವಲ್ಪ ಒಂದು 10 ನಿಮಿಷ ಬಿಡೋದು. ಆಮೇಲೆ ರೊಟ್ಟಿ ಮೇಲೆ ತಿನ್ಬೋದು, ಚಪಾತಿ ಹಾಕಿ ತಿನ್ಬೋದು, ಆಮೇಲೆ ದೋಸೆ ಮಾಡ್ಕೊಂಡು ತಿನ್ಬೋದು, ಆಮೇಲೆ ಏನು ದೋಸೆ ನೋಡಿ ನೀವು, ದೋಸೆಯಲ್ಲಿ ಬ್ರೆಡ್ ಹಾಕೊಂಡು ತಿನ್ಬೋದು. ಎಲ್ಲ ತಿನ್ನಲಿಕ್ಕೆ ನಾವೆಲ್ಲದಕ್ಕೆ ಹಾಕಿ ತಿಂತೀವಿ. ಫಿಶ್ ಪ್ರೇಮಿಗಳು ನಾವು. ಹೌದು, 10 ಮಿನಿಟ್ಸ್ ಇಡ್ಬೇಕು. ಹಿಂಗೆ ಮುಚ್ಚಿಡ್ಬೇಕಾ? ಅದಕ್ಕೆ ಸಾಧಾರಣವಾಗಿ ಮುಚ್ಚಳ ಹಾಕಿದಿಲ್ಲ. ಘಮ ಘಮ ಪರಿಮಳ ಬರ್ತಾ ಇದೆ. ಹಿಂಗೆ ಮುಚ್ಚಿಟ್ರೆ ಆಯ್ತು ಗೈಸ್. ಆಮೇಲೆ ದೋಸೆ ಜೊತೆ ತಿನ್ನೋದು. ಇದು ಐಟಮ್ ಎಲ್ಲ ಆಮೇಲೆ ಮಾಡೋದು. ಇದು ಈಗ ರೆಡಿ ಮಾಡಿಡೋದು. ಅದಷ್ಟು ಮಸಾಲೆ ಹಾಕಿ ರೆಡಿ ಮಾಡಿಟ್ರೆ ಆಯ್ತು ಅದು. ಆಮೇಲೆ ಚಿಕ್ಕಪ್ಪ ಬಂದು ಫ್ರೈ ಮಾಡ್ತಾರೆ ಅದು. ಇದಕ್ಕೆ 1 ಚಮಚ ಅರಿಶಿಣ. ಇದಕ್ಕೆ 1 ಚಮಚ ಅರಿಶಿಣ. ಆಮೇಲೆ ಒಂಚೂರು ಉಪ್ಪು. ಜಾಸ್ತಿ ಉಪ್ಪು ಹಾಕಬಾರ್ದು, ರುಚಿಗೆ ತಕ್ಕಷ್ಟು. ಅಲ್ಲ, ಸ್ವಲ್ಪ ಒಂಚೂರು. ಅಂದರೆ ಈ ಮಸಾಲೆ ಪುಡಿಗೆ ಉಪ್ಪು ಇರ್ತದಲ್ಲ, ಅದಕ್ಕೆ. ಅರಿಶಿಣ ಮತ್ತು ಉಪ್ಪು. ದೋಸೆ ನಾನು ಇರೋದ್ರಿಂದ ದೋಸೆ ಬಚಾವಾಯ್ತು ಗೈಸ್. ಇಲ್ಲ ಅಂದರೆ ಕಪ್ಪು ಹೊಗೆ ಬರ್ತಿತ್ತು. ಈ ಬಿಗ್ ಬಾಸ್ ಮನೆಯಲ್ಲಿ ಗ್ಯಾಸ್ ಎಲ್ಲ ಓಪನ್ ಮಾಡಿ ಮಲಗಿದ್ರಂತೆ. ನಿಮ್ಮದು ಏನಂತೀರ ನೀವು ಅದ್ರ ಬಗ್ಗೆ? ಹಾಂ, ಹಿಂದಿ ಬಿಗ್ ಬಾಸಲ್ಲಿ ನಿನ್ನೆ ಬ್ಲಾಸ್ಟ್ ಗಿಸ್ಟ್ ಆದರೆ ಏನು ಕತೆ? ಆಮೇಲೆ ಇದೆಷ್ಟು ಚಮಚ ಇದು? 1 2 ಮಸಾಲೆ 2.5 ಮತ್ತೆ ಏನು ಹೇಳ್ತಾರೆ? ಹಾಂ, ಉಪ್ಪು ಉಪ್ಪಲ್ಲ, ಅದು ಮೈದಾ ಅಲ್ಲ, ಅದು ಏನು ಹಾಕ್ತಾರಲ್ಲ, ಏನದು? ಕಾರ್ನ್ಫ್ಲವರ್. ಹಾಂ, ಕಾರ್ನ್ಫ್ಲವರ್ 1.5. ಹ್ಞೂ. ಮಿಕ್ಸ್ ಮಾಡೋದು. ನೀರು ಹಾಕೋದಿಲ್ವ ಅದಕ್ಕೆ? ಅದರಲ್ಲಿ ನೀರು ಇರ್ತದಲ್ಲ. ಇದು ನೆನೆಸಿಡೋದು ಯಾವಾಗಿದು? ಇದು ಬೆಳಿಗ್ಗೆ ಕ್ಲೀನ್ ಮಾಡಿದ್ದು. ನೆನೆಸಿಡಬೇಕು ಅಂತ ಇಲ್ಲ,
ಕ್ಲೀನ್ ಮಾಡಿರೋದು, ಕ್ಲೀನ್ ಮಾಡಿ ಹಾಕಿದ್ರೆ ಆಯ್ತು. ಎಲ್ಲ ಹಾಕೋದು ಅದು. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಇಡೋದು. 1-2 ಗಂಟೆ ಬಿಟ್ಟು ಫ್ರೈ ಮಾಡಿ ತಿನ್ನೋದು. ಫ್ರೈ ಮಾಡೋದು ನಾವಲ್ಲ ಗೈಸ್, ನಾವಿರಲ್ಲ ಇಲ್ಲಿ ಫ್ರೈ ಮಾಡೋ ತನಕ. ಸಂಜೆ ಬರ್ತೀವಿ ನಾವು ರಿಟರ್ನ್. ಇದೇನು ಒಂದು ಸಣ್ಣದು, ಅದು ಅದರದ್ದು ಒಳಗಿದ್ದು. ಈಗ ಮಿಕ್ಸ್ ಮಾಡೋದು. ಮಿಕ್ಸಿಂಗ್ ಮಾಡ್ಬೇಕು ಗೈಸ್ ಇವಾಗ. ಅಯ್ಯೋ ದೋಸೆ ಹೋಯ್ತು. ಇಲ್ಲ ಹೋಗಿಲ್ಲ. ಮಿಕ್ಸಿಂಗ್ ಮಾಡಿ ಇದು ಅದು ಅದರಲ್ಲೇ ಹಾಕಬೇಕಿದೆ. ಅದು ಎಷ್ಟರಲ್ಲೂ ಮಾಡ್ಬೋದು. ಅಂದರೆ ಇದು ಮಸಾಲೆ ಹಾಕಿದಲ್ಲ ಅದರಲ್ಲೇ ಹಾಕಿಡೋದು, ಕಡೆಗೆ ಫ್ರೈ ಮಾಡೋದು. ಅದು ಕೂಡ ಅದೇನು ಫ್ರೈ ಮಾಡೋದು? ಅದು ರವೆ ಹಾಕಿ ಈಗ ಮಸಾಲೆ ಹಾಕಿಡೋದು, ಕಡೆಗೆ ರವೆ ಹಾಕಿ ಇದರಲ್ಲಿ ಬಾಂಡ್ಲಿಯಲ್ಲಿ ಬಿಡೋದು. ನೋಡಿ ಗೈಸ್, ಇದು ಆರೆಂಜ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ಸೂಪರ್ ಟೇಸ್ಟ್ ಇರುತ್ತೆ. ಅದು ಇದು ಸ್ವಲ್ಪ ಇದೆ. ಏನಪ್ಪ ನೋಡಿ, ಮಾಸ್ಟರ್ ಶೆಫ್ ನೋಡಿ ಗೈಸ್, ಮಧ್ಯಾಹ್ನ ಇವರೇ ಮಾಡೋದು ಎಲ್ಲ. ಸ್ವಚ್ಛದಾಯ ಹಾಯ್ ಬೇಕನ್ನ, ಹಾಯ್ ಗೈಸ್, ಹಾಯ್ ಮಾಡೋಣ. ಇದು ಆಯಿತು. ಅದಾಯಿತು. ಇವಾಗ ದೋಸೆ ಸ್ವಲ್ಪ ಮಾಡಿ ಅದ್ರ ಜೊತೆ ತಿನ್ನೋದು. ಇದು ಮಾಡಬೇಕಲ್ಲಪ್ಪ. ಹತ್ತು ಸಾವಿರ ಇಲ್ಲ. ಹಾಂ ನೋಡಿ ಗೈಸ್, ನೋಡಿ ಘಮ ಪರಿಮಳ. ಓರಿ ಇಂಪೊಳೆ ನಾಗರಾರು ಮಾಪೊಳೆ. ವಾವ್, ಎಷ್ಟು ಚೆನ್ನಾಗಿದೆ ಪರಿಮಳ. ಪರಿಮಳ ತಕೊಂಡ್ರೆ ಸಾಕು, ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಈಗ ಓಪನ್ ಇಡೋದು. ಸ್ವಲ್ಪ ನೀರು ಇರ್ತದಲ್ವಾ, ಅದೆಲ್ಲ ಒಣಗಬೇಕು. ನೀರಿದೆಲ್ಲ ಅದನ್ನೆಲ್ಲ ಒಣಗಿಸಿ ಆಮೇಲೆ ತಿನ್ನೋದು. ದೋಸೆ ರೆಡಿ ಮಾಡಿದ್ದು. ದೋಸೆ ನೋಡಿ ಗೈಸ್, ಇದು ಆಫ್ಟರ್ನೂನ್, ಇದು ಲಂಚ್ಗೆ. ಇದು ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಎಲ್ಲದಕ್ಕೂ ಆಗುತ್ತೆ. ಇದು ದೋಸೆ ಮಾಡಿದ್ದಾರೆ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ದೋಸೆನೇ ಸ್ಪೆಷಲ್ ಗೈಸ್ ಬ್ರೇಕ್ಫಾಸ್ಟಿಗೆ. ನೀರು ದೋಸೆ, ಅದು ದೋಸೆ, ಇದು ದೋಸೆ, ದೋಸೆ ಅಂತಲೇ ಇರ್ತಾರೆ. ಸೊ ಸಣ್ಣ ಬಾಂಡ್ಲಿಗೆ ಹಾಕಿರ್ಬೇಕು. ದೊಡ್ಡದಾಯ್ತಲ್ವಾ, ಫ್ರಿಜ್ನಲ್ಲಿ ಇಡೋಕ್ಕಾಗೋದಿಲ್ಲ. ಫುಲ್ ಆಗತ್ತ ಅದು. ಚಂದ ಐತೆ. ದೋಸೆ ದೋಸೆ ತೆಗೆದಿಟ್ರೆ ಆಯ್ತು ಫ್ರಿಜ್ನಲ್ಲಿ. ಹಿಂಗಾಗಿದೆ ಗೈಸ್ ನೋಡಿ, ಮಸಾಲ ಎಲ್ಲ ಫುಲ್ ಇದಾಗಿ ಇದು ಕುದಿತಾ ಇದೆ ಇಲ್ಲಿ.
ದೋಸೆ ಜೊತೆ ತಿನ್ನೋದು. ದೋಸೆ ಕತೆ ಎಂತ ಇದು? ಇದು ಫ್ರಿಜ್ನಲ್ಲಿ ಇರ್ತೀವಿ. ಇದೆಲ್ಲ ಸಣ್ಣ ವಯಸ್ಸಲ್ಲೇ ಮಾಡಿದ್ದೆ ಗಾಯ್ಸ್. ನಾನು ದೋಸೆ ಎಲ್ಲ ಮಾಡೋದ್ರಲ್ಲಿ ನಾನು ಫುಲ್ಲು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ. ನಿಮ್ಗೊಂದು ಸ್ವಲ್ಪ ಹಾಕ್ಕೊಡ್ಲಾ? ಹ್ಞೂ ಆಯ್ತಾ ಇದು ಕಂಪ್ಲೀಟ್? ಸಾಕಲ್ವಾ? ಸಾಕ? ಹ್ಞೂ ಎಷ್ಟು ಬೇಕು? 2 ಸಾಕು ಇವಾಗ. ಬಾ ಇಟ್ಕೋ. ನೋಡಿ ಗೈಸ್, ಇದು ಗ್ಯಾದರ್ ಚಿಲ್ಲಿ, ಫಿಶ್ ಚಿಲ್ಲಿ, ಇದು ಹಾಲು ಮತ್ತು ದೋಸೆ. ಇವತ್ತಿನ ಬ್ರೇಕ್ಫಾಸ್ಟ್ ಫಿಶ್ ಚಿಲ್ಲಿ ಮತ್ತು ದೋಸೆ ಮಾಡಿಕೊಟ್ಟಿದ್ದಾರೆ. ತಿನ್ನೋದು ತಿಂದು ಸ್ವಲ್ಪ ಟ್ರಾವೆಲ್ ಮಾಡೋದಿದೆ, ಸ್ವಲ್ಪ ಕೆಲಸ ಇದೆ. ನಮ್ಮಮ್ಮನೂ ಬರ್ತಾ ಅಂತ ಹೇಳಿದ್ದಾರೆ. ಸೊ ನೋಡಬೇಕು, ನೋಡೋಣ. ಕಾಣಿಸ್ತಾ ಇದೆಯಾ ಫಿಶ್? ಹಿಂಗೆ ಫಿಶ್ ಜೊತೆ ಹಾಕಿ ತಿನ್ನೋದು. ಸಕ್ಕತ್ತಾಗಿದೆ. ಇದನ್ನು ಮಧ್ಯಾಹ್ನ ಇನ್ನೊಂದ್ಸಲ ಬಿಸಿ ಮಾಡ್ತೀವಲ್ಲ, ಆವಾಗ ತಿಂದರೆ ಸಖತ್ತಾಗಿರುತ್ತೆ ಮತ್ತು ಟೇಸ್ಟ್.